ನೋಡಿ, ಯಾರ ಸೋಲಿಗೂ ಯಾರು ಕಾರಣರಲ್ಲ. ದೂರು ಕೊಡುವುದಕ್ಕೆ ಸರ್ವ ಸ್ವತಂತ್ರರು. ನಮ್ದೇನೂ ವಿರೋಧಿಲ್ಲ. ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈ ಹಿಂದೆ ದಿಲ್ಲಿಲಿ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಚುನಾವಣೆ ಫಲಿತಾಂಶ ಬಂದಾದ್ಮೇಲೆ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ಇಂದು ಸಹ ನಮ್ಮ ಎಸ್.ಎ. ರವೀಂದ್ರ ಮಾಜಿ ಸಚಿವರು, ಎಸ್. ವಿವೇಕ್ ಸ್ವಾಮಿ ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು, ಮಾಡಾಳ್ ಇರ್ಪಣ್ಣ, ಬಸವರಾಜ ನಾಯ್ಕ ಮತ್ತು ಚನ್ನಗಿರಿ ಸ್ಪರ್ಧೆ ಮಾಡಿದ್ದ ಯುವ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರ ಸ್ಪರ್ಧೆ ಮಾಡಿದ್ದ ಲೋಕಿಕೆರೆ ನಾಗರಾಜು, ದಕ್ಷಿಣ ಸ್ಪರ್ಧೆ ಮಾಡಿದ್ದ ಅಜಯ್ ಕುಮಾರ್, ಎಸ್ ವಿ ರಾಮಚಂದ್ರ ಮತ್ತು ಅನೇಕ ಮುಖಂಡಗಳು ನಾವು ಬಂದಿದ್ದೀವಿ. ನಾವು ಪೂಜಾ ಚಂದ್ರಶೇಖರ್ ಹರಿಹರ, ಆಮೇಲೆ ಎಲ್ಲ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ಸೋಲಿಗೆ ಬಹಳಷ್ಟು ಜನ ಮುಖಂಡಗಳು, ಹಿಂದುಳಿದ ಮುಖಂಡರು ಎಲ್ಲರೂ ಬಂದಿದ್ದೀವಿ. ನಾವು ಬಲ ಪ್ರದರ್ಶನಕ್ಕೆ ಬಂದಿಲ್ಲ. ಮಾಧ್ಯಮದಲ್ಲಿ ಸುದ್ದಿ ಗೊತ್ತಾದ ಮೇಲೆ ಬಹಳಷ್ಟು ಜನ ಮುಖಂಡಗಳು ಬಂದಿದ್ದಾರೆ ಸ್ವಯಂ ಪ್ರೇರಣೆಯಿಂದ ಅವರವರ ವಾಹನದಲ್ಲಿ. ನಾವುಗಳು ಯಾರನ್ನೂ ಕರೆತಂದಿಲ್ಲ. ಒಂದು ನಮ್ಮ ಕೇಂದ್ರದ ಸಚಿವರಂತ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮನ್ನ ಸಭೆ ಕರೆದರೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಒಂದು ಬಹಳಷ್ಟು ಮಾಧ್ಯಮಗಳಲ್ಲಿ ರೇಣುಕಾಚಾರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಅಂತೇಳಿ ವ್ಯವಸ್ಥಿತವಾಗಿ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿಸ್ತಿದ್ದಾರೆ, ಪ್ಲಾಂಟ್ ಮಾಡಿಸ್ತಿದ್ದಾರೆ. ಸ್ಟೋರಿಗಳನ್ನ, ವಿಶೇಷ ಸುದ್ದಿಗಳನ್ನ, ರೋಚಕ, ಬ್ರೇಕಿಂಗ್, ಬಿಗ್ ನ್ಯೂಸ್, ಏನು ಬಹಳಷ್ಟು ಸುದ್ದಿಗಳು ಮಾಡ್ತಾರೆ. ಜೀವನದಲ್ಲಿ ಇದು ಯಾವುದು ಹೊಸದಲ್ಲ ನನಗೆ. ನೋಡಿ, ಹಿಂದೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಒಂದು ನಿಮಿಷ ಏನಾಯ್ತು? ಚಕ್ರವ್ಯೂಹದಲ್ಲಿ ಒಂದು ನಿಮಿಷ ಕೃಷ್ಣ ಅಣ್ಣ, ಒಂದು ನಿಮಿಷ ನೋಡಿ, ಅದನ್ನ ಹೇಳ್ತಿದ್ದೀನಿ. ಅಂದು ಅಭಿಮನ್ಯು ಏನಾಯ್ತು? ಆದ್ರೆ ಅದು ದ್ವಾಪರ ಯುಗ, ಇದು ಕಲಿಯುಗ. ಚಕ್ರವನ್ನು ಬೇಯಿಸಿ ಹೊರಗೆ ಬರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ನಮ್ಮ ಕಾರ್ಯಕರ್ತರು, ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಇದೆ. ನಮಗೂ ಬಹಳಷ್ಟು ಮಾತಾಡಕ್ ಬರುತ್ತೆ. ನಮಗೆ ಹಿರಿಯರಾದ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಏನೂ ಮಾತಾಡಬಾರದು ಅಂತ ಹೇಳಿದ್ದಾರೆ. ಅದು ನಮ್ಮ ದೌರ್ಬಲ್ಯ ಅಲ್ಲ, ನಮಗೆಲ್ಲ ರೀತಿ ಮಾತಾಡಕ್ ಬರುತ್ತೆ. ಈಗ ಸೋಲಿಗೆ ಹಿಂದೆ 2009ರಲ್ಲಿ ಕೇವಲ 2000 ಮತಗಳನ್ನು ಗೆದ್ದಿದ್ದಾರೆ. ಸೋಲಿ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈಗ ಲಿಖಿತವಾಗಿ ದಾಖಲೆ ಸಮೇತ ನಾವು ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ದಾಖಲೆ ಸಮೇತ ಏನ್ ಚರ್ಚೆ ಮಾಡಕ್ಕೂ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತೀವಿ. ಧನ್ಯವಾದಗಳು. ಅವ್ರನ್ನೇ ಕೇಳಬೇಕು, ನಾವಲ್ಲಿ ಒಳಗಡೆ ಚರ್ಚೆ ಮಾಡ್ತೀವಿ. ಆಯ್ತಣ್ಣ, ಆಯ್ತಣ್ಣ. ಈಗ ಯಾರ್ಯಾರು ನೋಡಿ, ರಾಜ್ಯದ ಅಧ್ಯಕ್ಷರು ಪರ ಮಾತಾಡಿದ್ರೆ, ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಅಧಿಕಾರಕ್ಕೆ ತಂದ ಒಬ್ಬ ಯಡಿಯೂರಪ್ಪನವ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿ, ಸಂತೋಷಿಯವರು. ಅವರು ನೇಮಕ ಮಾಡಿದ್ರು ಒಬ್ಬ ರಾಜ್ಯದ ಅಧ್ಯಕ್ಷನ ಟೀಕೆ ಮಾಡಿದಾಗ ನಾವು ಮಾಜಿ ಸಚಿವರುಗಳು, ಮಾಜಿ ಶಾಸಕರು, ಮುಖಂಡರುಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೀವಿ. ನಾವು ಹಂಗಾರೆ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ನಾವು ಸುಮ್ಮನಿರ್ಬೇಕಾ? ನಾವು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹೊಗಳಿದೀವ? ಅರೆ, ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡೋದು ಒಂದೇ, ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಒಂದೇ, ವಿಜಯೇಂದ್ರ ಟೀಕೆ ಮಾಡೋದು ಒಂದೇ. ವಿಜಯೇಂದ್ರ ಅಧ್ಯಕ್ಷ ಮಾಡಿದ್ಯಾರು? ನಾವುಗಳು ಯಾರು ಅಲ್ಲ. ಇವರು ಅನಗತ್ಯವಾಗಿ ರಾಷ್ಟ್ರ ಸಭೆಗಳು ಅಂತ ಹೇಳಿ ಅನಗತ್ಯವಾಗಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದ ಅವರು. ಅದಕ್ಕೆ ಏನ್ ಕಾರಣ?
ಎಲ್ಲಿ 4 ಗೋಡೆ ಮಧ್ಯೆ ಹೇಳ್ಬೇಕು, ಎಲ್ಲವನ್ನೂ ಬಹಿರಂಗ ಹೇಳಕ್ಕಲ್ಲ. ಎಲ್ಲಿ ಹೇಳ್ಬೇಕು ಅದನ್ನ ಹೇಳ್ತೀವಿ. ಧನ್ಯವಾದಗಳು ಅಣ್ಣ. ಒಂದ್ ನಿಮಿಷ, ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನಮಗೆ ಮಾತಾಡಬಾರ್ದು ಸೂಚನೆ ಕೊಡಿದರೆ, ಆದ್ರೆ ಪಕ್ಷದ ವಿರುದ್ಧ ಮಾತಾಡಿದಾಗ ರಾಷ್ಟ್ರ ಸಭೆಗಳು ಮಾಡಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಂತ ಅವರು ನಾವೆಲ್ಲ ಧನ್ಯವಾದಗಳು ಅಣ್ಣ. ಈಗ ಒಂದ್ ನಿಮಿಷ, ನಾವೆಲ್ಲ ಮುಖಂಡರುಗಳು ಬಂದಿವಿ. ವೈಟ್ ಅಂಡ್ ಸಿ ಕಾದ್ ನೋಡಿ. ಏನೇಳಿ ನೋಡಿ, ನಮ್ಮ ಕೇಂದ್ರದ ಸಚಿವರು ಮಾರ್ಗದರ್ಶಕರು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ನಮ್ಮನ್ನ ಕರೆದಿದ್ದಾರೆ. ದಾವಣಗೆರೆ ವಿಷಯ ಸಂಬಂಧಪಟ್ಟ ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ. ಧನ್ಯವಾದಗಳು. ಅಲ್ಲಿ 4 ಗೋಡೆ ಮಧ್ಯೆ ಮಾಡ್ತೀವಿ, ಮಾತಾಡ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.